ನಮಸ್ತೆ ಗೆಳೆಯರೆ. ಉಮೇಶ್ ದೇವರು ಬೆಟ್ಟದ ದೇವರು ಅಂತ ಇಲ್ಲಿ ಮೈಲಾರಲಿಂಗೇಶ್ವರನ ಪಕ್ಕದಲ್ಲಿ ಬೆಟ್ಟದ ದೇವರು ಅಂತಿದ್ದಾರೆ. ಮಾಲತೇಶ್ವರ ಅನ್ನೋ ದೇವರು ಇಲ್ಲಿದ್ದಾರೆ. ಇಲ್ಲಿ ನೀವು ಗೊರವಯ್ಯ ಕೇಳಿರ್ಬೋದು. ಅದೆಲ್ಲ ಸಂಸ್ಕೃತಿ ಕರ್ನಾಟಕಕ್ಕೆ ಬಂದದ್ದು. ಶಿವನ ಸಾಕ್ಷಾತ್ ಅವತಾರ ಆಗಿ ರಾಕ್ಷಸರ ವಧೆ ಆದ ಸಂಹಾರವಾದದ್ದು ಸ್ಥಳ. ಇಲ್ಲಿಗೆ ಅಹೋರಾತ್ರ ಎಂದು ಬಂದಾಗ ಇವನಿಗೆ ಈ ಸೌಭಾಗ್ಯ ಸಿಕ್ತು. ಇವನು ಮಾಡಿದ ಈ ಮಹಾಮೃತ್ಯುಂಜಯ ಯಂತ್ರ ದೇವರ ಹಿಂಭಾಗದಲ್ಲಿ ಹಾಕುವುದಕ್ಕೆ ಕೊಡಬೇಕು ಎಂಬ ಪ್ರೇರಣೆಯಾದಾಗ ಸಾತ್ವಿಕರು, ಆಜನ್ಮ ಬ್ರಹ್ಮಚಾರಿಗಳು, ಜೀವನನೇ ದೇವರಿಗೆ ಅರ್ಪಣೆ ಮಾಡಿರೋರು ಇದನ್ನು ಸ್ವೀಕರಿಸ್ತಾ ಇದ್ದಾರೆ. ಇದನ್ನು ದೇವರಿಗೆ ಅರ್ಪಣೆ ಮಾಡ್ತಾರೆ. ಇದು ಪಂಚಧಾತುವಿನಿಂದ ಮಾಡಿದ ತ್ರಿಶೂಲಗಳು. ಸುಮಾರು 600 ವರ್ಷಕ್ಕೂ ಹಿಂದಿನ ದೇಗುಲಕ್ಕೆ ಬಳಸಲಾದ ಟೀಕುಡ್ ಅಂತ ಕರಿತೀವಲ್ಲ, ಅದು ಆ ಕಾಲದಲ್ಲಿ ಸತ್ತ ಮರದಿಂದ ಇದನ್ನ ಮಾಡ್ತಿದ್ರು. ದೂಲಗಳು, ಶಾರ್ದೂಲಗಳು, ಸ್ತಂಭಗಳು ಅದನ್ನ ಬಳಸಿಕೊಂಡು ಜೀರ್ಣೋದ್ಧಾರದ ಸಮಯದಲ್ಲಿ ಅವರು ಕೊಟ್ಟ ಆ ವುಡ್ಡನ್ನು ಬಳಸಿಕೊಂಡು ಮಾಡಿರುವಂತಹ ಮಹಾಮೃತ್ಯುಂಜಯ ಯಂತ್ರ ಇದು. ಈ ಯಂತ್ರ ಮಾರ್ಕಂಡೇಯ ಋಷಿಯ ಶ್ಲೋಕಾನುಸಾರವಾಗಿ ಮಾಡಿದ್ದು. ಈ ಯಂತ್ರ ನಿರ್ಮಾಣ ಆಗಿದ್ದು ಖಾಂಡ್ಯ ಅಂತ ನಮ್ಮ ಚಿಕ್ಕಮಗಳೂರು ಪಕ್ಕದಲ್ಲಿರುವಂತಹ, ಆಲ್ದೂರು ಪಕ್ಕದಲ್ಲಿರುವಂತಹ ಕ್ಷೇತ್ರದಲ್ಲಿ, ತುಂಗಭದ್ರಾ ತೀರದಲ್ಲಿ ಮಾರ್ಕಂಡೇಯ ಯಮನನ್ನ ಶಿವನ ದೆಸೆಯಿಂದ ಜಯಿಸುವ ಕ್ಷೇತ್ರ. 16 ವರ್ಷ ಆಯುಸ್ಸಿರುವಂತಹ ಮಾರ್ಕಂಡೇಯ ಈ ಯಂತ್ರ ನಿರ್ಮಾಣ ಮಾಡಿದ ನಂತರ 120 ವರ್ಷ ಬದುಕುವಂತಹದ್ದು. ಮಾರ್ಕಂಡೇಯ ಮತಾಷ್ಟಮಂ ಜೀವೇದ್ವರ್ಷ ಶತಂ ಸಾಗ್ರಂ ಅಪಮೃತ್ಯು ವಿಸರ್ಜಿತ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಸಪ್ತೈತಾನ್ ಸಂಸ್ಮರೇನ್ ನಿತ್ಯಂ ಮಾರ್ಕಾಂಡೇಯ ಮತಾಷ್ಟಮಂ. ಆ ಮಾರ್ಕಂಡೇಯನ ಈ ಯಂತ್ರವನ್ನ ಇವತ್ತು ಅಹೋರಾತ್ರನ ಜೀವನದ ಪುಣ್ಯವೋ ಏನೋ ಮನಸ್ಸಿಂದ ರಚಿಸಿದ್ರೆ ಆ ದೇವರ ಹಿಂಭಾಗ ಸೇರ್ತಾ ಇದೆ. ಚರಣ ಸ್ಪರ್ಶ ಮಾಡುತ್ತಾ ಇದನ್ನ ಇವರಿಗೆ ಅರ್ಪಣೆ ಮಾಡ್ತಾ ಇದೀವಿ. ಧನ್ಯವಾದ. ಅಹೋರಾತ್ರ. ನಮಸ್ಕಾರ ಗೆಳೆಯರೆ. ಬಹುಶಃ ಇವತ್ತು ನಾನು ಅಹೋರಾತ್ರ ಅವ್ರನ್ನ ಅದು ನಮ್ಮೂರಲ್ಲೇ ನೋಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಅದೇನು ಸೌಭಾಗ್ಯ ನನಗೆ. ಅವರು ಎಲ್ಲಿರ್ತಾರೆ, ಯಾವಾಗ ಎಲ್ಲಿರ್ತಾರೆ ಗೊತ್ತಿರಲ್ಲ. ಫೋನ್ ತಗೊಳ್ತಾರೆ ಅಂತೂ ನನಗೆ ಇದರಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀನಿ. ಫೋನ್ ತಗೊಳ್ಳಲ್ಲ ಅಂತಲೂ ಗೊತ್ತಿತ್ತು. ಆದರೆ ಇವತ್ತು ಸೌಭಾಗ್ಯಕ್ಕೆ ಏನು ಅಂದರೆ, ನಮ್ಮೂರಲ್ಲೇ ಅವ್ರ ದರ್ಶನ ನನಗಾಗತ್ತೆ ಅಂದರೆ ನನ್ನ ಸೌಭಾಗ್ಯನೇ. ಅದ್ರ ಜೊತೆಗೆ ಯಂತ್ರವನ್ನು ನಮಗೆ ಕರುಣಿಸಿದ್ದಾರೆ. ಅವರಿಗೆ ನಾನು ತುಂಬಾ ತುಂಬಾ ಆಭಾರಿಯಾಗಿದ್ದೇನೆ. ನಮಸ್ಕಾರ. ಇವ್ರು ಸಿಗ್ತಾರ ನನಗೆ ಇವತ್ತು ಇಲ್ಲಿ ನಮ್ಮೂರಿಗೆ ಬರ್ತಾರ ಅಂತ ನನ್ನ ಕಲ್ಪನೆ ಇಲ್ಲ. ನಾನು ಬಹುಶಃ ನೀವೆಲ್ಲ ಫೇಸ್ಬುಕ್ಕಲ್ಲಿ ಕೆಲವು ಕಡೆ ನೋಡಿದ್ದೀರಿ. ದೇವ್ರ ಮಠಕ್ಕೆ ಬನ್ನಿ ನಾನು ಕಮೆಂಟ್ ಮಾಡಿದ್ದೀನಿ. ಸುಮಾರು 2 ವರ್ಷ ಹಿಂದ್ಗಡೆ ಮಾಡಿದ್ದೀನಿ. ಪ್ರತಿ ವಿಡಿಯೋ ನೋಡ್ತಾ ಇರ್ತೀನಿ, ಪ್ರತಿ ವಿಡಿಯೋ ಅನುಭವಿಸ್ತೀನಿ. ಅವ್ರು ಹೇಳ್ತಿರ್ತಾರೆ, ಅದನ್ನು ನಾನು ಪಕ್ಕದಲ್ಲಿ ಇದೀನಿ ಅಂದ್ಕೊಂಡು ನಾನು ಅನುಭವಿಸ್ತಾ ಇರ್ತೀನಿ. ಬಟ್ ಇವತ್ತು ನನಗೆ ನಾನು ನಿಜವಾಗ್ಲೂ ಆಶ್ಚರ್ಯನೇ. ನಮ್ಮೂರಲ್ಲಿ ನನಗೆ ಅವರ ಭೇಟಿ ಸೌಭಾಗ್ಯ. ಬನ್ನಿ ದೇವ್ರೆ, ಇಲ್ಲಿ ಬನ್ನಿ, ಇಲ್ಲಿ ಈ ಕಡೆ ಬನ್ನಿ. ನಿಮಗೊಂದು ಅದ್ಭುತ ತೋರಿಸ್ತೀನಿ. ಮುಖಸಾಮುದ್ರಿಕೆ ನೋಡಿ, ನಮ್ಮ ಜ್ಯೋತಿಷ್ಯದಲ್ಲಿ ಮುಖಸಾಮುದ್ರಿಕೆಯಲ್ಲಿ ಮೂಗು ಜುಪಿಟರ್ನ ತೋರಿಸುತ್ತೆ, ಗುರುಗ್ರಹವನ್ನ. ಈ ಕಡೆಯಿಂದ ನೋಡಿ, ಈ ಸೈಡ್ ವ್ಯೂ ತೋರಿಸೋ. ಇದನ್ನ ಗಿಣಿ ಮೂಗು ಅಲ್ಲ, ಗಣೆ ಮೂಗು ಅಲ್ಲ, ಒಂದು ವಿಶೇಷ ಮೂಗು, ಶ್ರೇಷ್ಠವಾಗಿರುತ್ತೆ. ಇವರು ಬ್ರಹ್ಮಚಾರಿಗಳಾಗಿ ದೇವರನ್ನ ಹೊಂದುತ್ತಾರೆ. ಇದೇ ಕೊನೆ ಜನ್ಮ ಇವ್ರದ್ದು, ಇದೇ ಲಾಸ್ಟ್ ಜನ್ಮ. ಈ ರೀತಿ ವ್ಯಕ್ತಿತ್ವ ಹುಡುಕಿದ್ರೂ ಸಿಗೋದಿಲ್ಲ. ಇವತ್ತು ನಮ್ಮ ಮೈಲಾರನ ದೆಸೆಯಿಂದ, ಮಾಲತೇಶ್ವರನ ದೆಸೆಯಿಂದ ಇಂಥ ವ್ಯಕ್ತಿ ಪರಿಚಯ. ಸಾಮಾನ್ಯ ಸೇವಕ. ಸುಮಾರು 16 ವರ್ಷ ಇವರು ರಾಷ್ಟ್ರ ಸೇವೆ ಮಾಡಿದ್ದಾರೆ. ಭಾರತದ ಭಕ್ತಿ, ದೇಶಭಕ್ತಿ. ಅವ್ರಿಗೆ ನೋಡಿ, ನಾವಿಬ್ಬರದು ಒಂದು ಕಾಮನ್ ಏನಂದ್ರೆ, ನಾವಿಬ್ರು ಒಂದೇ ವಯಸ್ಸು. ಅಹೋರಾತ್ರನಿಗಿಂತ 1 ವರ್ಷ ಚಿಕ್ಕವರು ಇವರು. ನಂದು ಆಲ್ಮೋಸ್ಟ್ OTC ಒಂದೇ ಕಡೆ ಆಗಿರುತ್ತೆ. ಒಂದೇ ರೀತಿ ಧರ್ಮದ ಒಂದು ಪರಿಚಯ ಆಗಿದೆ ನಮಗೆ. ಒಂದೇ ವಯಸ್ಸು, ಇದು ಒಂದೇ ರೆಕ್ಕೆಯ ಹಕ್ಕಿಗಳು ಅನ್ನೋ ತರ ಇವ್ರ ಪರಿಚಯ ಇವತ್ತಾಗಿದೆ. ದೈವಾನುಸಂಧಾನ. ಧನ್ಯವಾದ.
ಅಹೋರಾತ್ರ